ಅವರೊಡನೆ ಅರಿಯದಂತಿರಬೇಕು, ತಿಳಿದವರೊಡನೆ ತಿಳಿಯದಂತಿರಬೇಕು. ಹೌದು. ಸ್ವರೂಪಿಗಳ ನಡುವೆ ಕುರೂಪಿ ಅಂತಿರಬೇಕು, ಜ್ಞಾನಿಗಳ ನಡುವೆ ಅಜ್ಞಾನಿ ಅಂತಿರಬೇಕು ಅಂತ ಹೇಳಿದ್ರು. ಹೌದ್ರಿಪ್ಪ. ಇವತ್ತಿನ ಸಭದಾಗ ಮುಗುಳ್ಯಾಳ ಮೇಲಿನ ಪದ್ಧತಿ ಹೆಂಗದ? ಹೆಂಗದೇವ? ಹೌದಿಲ್ಲ? ಆ ತಿಳಿದವ್ರ ಜೋಡಿ ತಿಳಿದಂಗಿದ್ರು ಯುದ್ಧ ಬಿಡು ಮ್ಯಾಳಿದ. ಹೌದ್ರಿಪ್ಪ. ನನಗ ನಾ ಶಾನೆ ಅದೀನಿ, ನನಗ್ ಗೊತ್ತೈತಿ ಅನ್ನೋ ಮಾತಲ್ಲ. ಇಲ್ಲ. ಹೌದಿಲ್ಲ? ತಿಳಿದವ್ರ ಜೋಡಿ ತಿಳಿದಂಗಿರ್ಬೇಕತ್ತ, ತಿಳಿಲಾರದಂಗಿರ್ಬೇಕು. ಅರಿತವ್ರೊಡನೆ ಅರಿಯದಂತಿರ್ಬೇಕು. ಹೌದಿಲ್ಲ? ಏನೋ ಮಾಡ್ರು ಕೂಡ ಎಷ್ಟೋ ಶಾನೆ ಇದ್ರು ಅವ್ರಕ್ಕಿಂತ ನಾವು ಸಣ್ಣವ್ರಂಗೆ ನಡಬೇಕು. ಬಂಧುಗಳೇ, ಸಣ್ಣವರಾಗಿ ನಡಿಬೇಕು. ಮುಗುಳ್ಯಾಳ ಸುಮಿತ್ರ ಇವತ್ತು ದರೂರ ಗ್ರಾಮಕ್ಕೆ ನಾನು ಬಂದಿನಂದ್ರೆ 4 ಊರು ತಿರುಗಾಡಿ ನಾ ದೊಡ್ಡವಳದಿನಿ ಅಂತೇಳಿ ಬಂದಿಲ್ಲ. ಬಂಧುಗಳೇ, ನಿಮಗೆ ಕೈ ಮುಗಿದ ವಿನಂತಿ ಕೇಳ್ತೀನಿ, ಬಂದಿಲ್ಲ. ಈ ಊರಿಗೆ ಬರ್ಬೇಕಾರ ಬಹಳ ಸಣ್ಣ ಉಳಿದಿನಿ ಅಂತೇಳಿ ಬಂದೀನಿ. ಹೆಂಗ ಬಂದೀನಿಪ್ಪ ಅಂತಾರ, ಆ ದಶರಥ ರಾಜನ ಮಗ ಪ್ರಭುರಾಮಚಂದ್ರನ ಹೆಂಡತಿ ಸೀತಾಮಾತೆನ ರಾವಣ ಒಯ್ದ ಅಶೋಕವನದಾಗ ಇಟ್ಟಿದ್ದ. ಹೌದಿಲ್ಲ? ಅವಾಗ ಹನುಮಂತ ಶೋಧ ಮಾಡ್ಲಕ್ಕ ಹೊಂಟಿದ್ದ. ಶೋಧ ಮಾಡಕ್ ಹೋಗುವಂತ ಸಂದರ್ಭದಾಗ ಹನುಮಂತಗ ಸುರಸೆ ಅನ್ನುವಂತ ರಾಕ್ಷಿ ಎದುರಿಗೆ ಬತ್ತು, ಅಡ್ಡ ಬತ್ತು. ಹನುಮಂತ ಮಹಾನ ಶಕ್ತಿವಾನಿದ್ದ, ಅಷ್ಟ ಸಿದ್ಧಿಗಳನ್ನ ಬಲ್ಲಾವಿದ್ದ. ಅಂತ ಶಕ್ತಿವನ ಗುಡ್ಡಾನೇ ಎತ್ತಿ ಕಿತ್ಕೊಂಡು ಬಂದಿರತಕ್ಕಂತ ಹನುಮಂತವ. ಅಂತ ಹನುಮಂತಗ ಆ ರಾಕ್ಷಿ ಎದುರು ಮಾಡ್ಕೊಂಡು ಅದ್ರ ಜೋಡಿ ಹೋರಾಡದಿನ ಅಗಾದಿದ್ದಿದ್ದಿಲ್ಲ, ಬಾಳೇನ ಅಗಾದಿದ್ದಿದ್ದಿಲ್ಲ. ಆದ್ರೂ ಕೂಡ ರಾಕ್ಷಿ ಎದುರಿಗೆ ಬಂದ ಕೂಡಲೇ ಹನುಮಂತ ಹೆಂಗಾದ? ರಾಕ್ಷಿ ಬಂದು ಹನುಮಂತನ ನುಂಗ್ಲಿಕ್ಕೆ ಬಂದಿತ್ತ. ಅವ ದೊಡ್ಡದು ಬಾಯಿ ತೆಗಿತಿ ರಾಕ್ಷಿ. ಅದು ದೊಡ್ಡದು ಬಾಯಿ ತೆಗದಾಗ ಹನುಮಂತ ಸಣ್ಣವಾಗಿ ಅದರ ಬಾಯಿ ಒಳಗೆ ಹೋಗಿ ಬಾಯಿ ಒಳಗಿಂದ ಹೊರಗೆ ಬಂದತ್ತ. ಬಂದು ಹೌದಿಲ್ಲ? ಹನುಮಂತ ಆ ರಾಕ್ಷಿ ಬಾಯಿಂದ ಸಣ್ಣವಾಗಿ ಒಳಗೆ ಹೋಗಿ ಹೊರಗೆ ಹೆಂಗ ಬಂದಲ್ಲ, ಹಂಗ ಇವತ್ತು ನಾ ದರೂರ ಗ್ರಾಮಕ್ಕೆ ನಾನು ಬಂದಿನಿ ಅಂದ್ರೆ ಸಣ್ಣವಳಾಗಿ ನನ್ನ ಊರಿಗೆ ಹೊಂಟಿನ. ಬಂಧುಗಳೇ, ನಾವು ಶಾನ್ಯಾರ ಅಂತೇಳಿ ಮಾತು ಹೇಳಿಕತ್ತಿಲ್ಲ. ಹೊತ್ತ ಮುಳುಗುತ್ತಾನ ಧರ್ಮದ ಪಾಲದೊಳಗ ನಾ ಹೆಂಗ ಮಾತಾಡೀನಿ, ಏನು ಮಾತಾಡೀನಿ, ಮಂದಿ ಕುಂದ್ರಸುದು ನನಗೆ ಹೇಳಬೇಡ್ರಿ. ನೀವು ಮಂದಿ ಕುಂದ್ರಸುದು ನನಗೆ ಹೇಳಬೇಡ್ರಿ. ಹೌದು, ಇಂಥವೆಲ್ಲ ಮಾಡಿಬಿಟ್ಟಿವ್ ನಾವ. ಯಾಕಪ್ಪ ಅಂದ್ರ ಅವ್ರವ್ರ ಇಷ್ಟ ಅದ. ನನ್ನ ಸಂದನಾಗ ಎಲ್ಲಾ ಜನ ಕೂತ್ ಎಟ್ಟು ಕುರ್ಚಿ ಒಂದರ ಖಾಲಿ ಇತ್ತನ್ರಿ? ಇಲ್ಲ. ಕುರ್ಚಿ ಹೆಂಗಿದ್ದು ಹಂಗೆ ನಿಮ್ಮ ಪಾಳೆ ಬಂದ ಎದ್ದು ಅಟ ಮಂದಿ ಹೋಗ್ಯದ. ಹೌದಿಲ್ಲ? ನಾನು ಒಂದೊಂದು ಸಂದರ್ಭದಾಗ ಕಾರ್ಯಕ್ರಮ ಮಾಡ್ಲಿಕ್ಕತ್ತೇನೆ. ಕಾರ್ಕಲ್ ಜಾಕಿರ್ ಕಾಕಾರಿಗೆ ನನಗ ಇದೇ ಅತನಿ ತಾಲೂಕದಾಗ ಕೆಂಪುವಾಡ ಗ್ರಾಮದ ಹಾಡ್ಕಿ ನಡೆದ್ರ ಕಂಬಳಿ ಮತ್ತು ಭಂಡಾರ ವಿಷಯ ಇತ್ತು. ವಿಷಯ ನಡೆಸ್ರ 7 ಗಂಟೆ ಮಟ್ಟ ಹೆಣ್ಮಕ್ಳು ಕೂತ್ ಗಣಮಕ್ಳು ಅಲ್ಲಿ ಬಿಡು, ಗಣಮಕ್ಳು ಕುತ್ತೇ ಕುಂದಿರ್ತಾರ. ಅವ್ರು ಹೆಣ್ಮಕ್ಳು ಸರ್ತ 7 ಗಂಟೆ ಮಾಡಿ ಮಂಗಳಾರತಿ ಮಾಡಿ ತಮ್ಮ ಮನೆಗೆ ಹೋಗ್ಯಾರ ಅವ್ರ. ಹೌದಿಲ್ಲ? ನೀವು ಮಂದಿ ಕುಂದಿಸುದು ನನಗೆ ಹೇಳಬೇಡ್ರಿ. ನಾವು ಅಳಸು ಜಗದಾಗ ಅಳಸ್ತೀವಿ, ನಗಸು ಜಗದ ನಗಸ್ತೀವಿ. ಇಲ್ಲಿ ಏನ್ ಹೇಳ್ಯಾರ ಅವ್ರ ವಿಷಯ ಅಟ್ಟೆ ಮಾತಾಡ್ರಿ, ಪಾಲ್ತೋ ಮಾತಾಡ್ಬೇಡ್ರಿ ಅಂದಾರ ಅವ್ರ. ಅದ್ರ ಸಲುವಾಗಿ ಪಾಲ್ತೋ ಮಾತಾಡುದು, ನಗಸು ವಿಷಯ ಹಿಂಗೆಲ್ಲ ಬ್ಯಾಡಪ್ಪ ಅಂತ ಅಟ್ಟೆ ಮಾತಾಡಿನಿ. ನೀವೇನಾರು ನಗಸ್ತೀರಿ, ನೀವು ಪಾಲ್ತೋ ಮಾಡಕತ್ತೀರಿ ಅಂದಿನ? ಇಲ್ಲ. ಯಾವಾಗೂ ಹೊಟ್ಟಿ ಕಿಚ್ಚಿನ ಮ್ಯಾಲ ಹಂಗಿದ್ದಿತ್ತನ ಮುಗುಳ್ಯಾಳ ಮ್ಯಾಲ 4 ಕಿಲೋಮೀಟರ್ ಮುಂದೆ ಬರ್ತಿದ್ದಿಲ್ಲ. ಹೌದಿಲ್ಲ? ಇದು ನಿಮ್ಮ ತಲೆಯಾಗದವ. ನಿಮ್ಮ ಕೆಲವೊಂದು ಮಂದಿ ಏನು ತಲೆಯಾಗದವ ಅವನು ಹೊರಗೆ ಹಾಕ್ರಿ. ಹೌದಿಲ್ಲ? ಮತ್ತ ನೀವು ಇಟ್ಕೊಳ್ರಿ ನಿಮ್ಮ ವಿಚಾರದ. ಸಾಕ್ಷಾತ್ ಮಾಳಿಂಗರನ ಹಸ್ತ ಮುಗುಳ್ಯಾಳ ಮೇಳಿಗದ. ಯಾರ ಬಂದು ಏನು ಮಾತಾಡ್ರು, ಏನು ಮಾಡ್ಲಿಕ್ಕತ್ರು ಕೆಲಸ ಕೊಡುದಿಲ್ಲ. ಹೌದಿಲ್ಲ? ನಾ ಅಂತೇಳಿ ಬಂದು ನಾ ಈ ದರೂರು ಸ್ಟೇಜ್ ಏರಿನಪ್ಪ ಅಂದ್ರ ಇದ್ರಾಗ ನಂದೇ ಊರಾಗತಿ. ಈ ಊರಾಗ ಬಳಗ ನಂದು ಬಹಳ ಅದ, ಪರಿಚಯ ಇದ್ದವ್ರು ಬಹಳ ಮಂದಿ ಅದಾರ. ನಾ ಅಂತೇಳಿ ಹಿಂಗ ಎದಿ ಸಟಿಸಿ ಬನ್ನಿ ಅಂದ್ರ ಸ್ಟೇಜ್ ಇಳಿಗೊಡದ ಹಿಂಗ ಮಕ ಸಣ್ಣಾಗಿ ಹೋಗಿತ್ತೀವಿ ನಾವು. ಬ್ಯಾಟ್ರಿ ಚಾರ್ಜ್ ಇಳಿತೆ. ಹೌದಿಲ್ಲ? 10 ಗಂಟೆ ದಿಮ್ ಹೊಡೆದಂಗಿದ್ರ ಮಂಗಳಾರತಿ ತಗೊಂಬಿಟ್ಟ ವಿಷಯ ಅದೇ ಗೊರ್ಸನ್ಯಾಗ ಊಟ ಹೊಡೆದಂಗ ವಿಷಯ ಇರಬೇಕು. ವಿಷಯ ಎದರಾಗ ದಾನ ಧರ್ಮದ ವಿಷಯದಾಗ. ಹೌದಿಲ್ಲ? ಅದಕ್ಕಾಗಿ ಮಾತು ಇರ್ಲಿ. ದಾನ ಧರ್ಮದ ಪಾಲ ಯಾರ್ಯಾರನ್ನ ಎಟ್ಟೆಟ್ರ ಮಟ್ಟಿಗೆ ಮಾತಾಡ್ಯಾರ ಅನ್ನುತ್ತದ ನಿಮ್ಮ ದೈವಕ ಕೋಣದ ಬಂಧುಗಳೇ. ನಿಮ್ಮ ಊರಿಗೆ ಬಹಳ ಸಣ್ಣ ಉಳಿದೀನಿ. ನಾ ಮಾತನಾಡುವಂತ ಸಂದರ್ಭದಾಗ ನಿಮಗ ತಪ್ಪು ದೋಷಗಳ ವಿಷಯ ಕಂಡು ಬಂದ್ರು ಕೂಡ ತಪ್ಪನ್ನೋದು ಬದಿಗಿಡ್ರಿ, ಒಪ್ಪನ್ನೋದು ಮಾತ್ರ ಸ್ವೀಕಾರ ಮಾಡ್ರಿ ಅನ್ನುವಂತ ಮಾತನ್ನ ದೈವಕ್ಕೆ ಒಂದು ವಿನಂತಿ ಪೂರ್ವಕ ಕೇಳ್ಕೊಂಡು ಧರ್ಮದಿಂದ ನಡೆದಾರ ತಿಳ್ಕೊಂಡನೆ ರಾವಣ ಅಧರ್ಮದಿಂದ ಇದ್ದ ಲಂಕಾಪಟ್ಟಣ ನಾಶ ಆಯ್ತು. ಅದೇ ವಿಭೀಷಣ ಧರ್ಮದಿಂದ ಇದ್ದ
ಆವಾಗ ರಾಮ ಆಗಿರ್ತಕ್ಕಂಥ ವಿಭೀಷಣನ ಲಂಕಾಧಿಪತಿಯನ್ನ ಮಾಡಿದ. ವಿಭೀಷಣನ ಹೆಂಡತಿ ಶರಮ ಅನ್ನುವಂತ ಹೆಣ್ಣುಮಗಳು ದೊಡ್ಡ ಮಹಾರಾಣಿಯಾದಳು. ಬಂಧುಗಳೇ, ಮಹಾರಾಣಿಯಾದಳು. ಇವರಲ್ಲಿ ಧರ್ಮ ಇತ್ತ ತಿಳ್ಕೊಂಡ ಲಂಕಾಪಟ್ಟಣದಾಗ ಅಧಿಕಾರ ಮಾಡ್ಲಿಕ್ಕತ್ರು. ಹಂಗ ನಾವು ಶಿವಸ್ಥಾನದಾಗ ಅಧಿಕಾರ ಮಾಡ್ಬೇಕಾರೆ ಮೊದಲು ನಮ್ಮಲ್ಲಿ ಧರ್ಮ ಬೇಕು. ಧರ್ಮ ಎತ್ತ ಬಂದ್ರೆ ಅಧಿಕಾರ ಚಲಾಯಿಸ್ಲಕ್ ಬರ್ತದ. ಬಂಧುಗಳೇ, ಅಧಿಕಾರ ಚಲಾಯಿಸ್ಲಕ್ ಬರ್ತದ, ಜಗಡೆ ಬರ್ಲಕ್ ಬರ್ತದ, ನುಡಿ ಹೇಳಕ್ ಬರ್ತದ. ಭಂಡಾರ ಹಣ್ಣಿ ಮೇಲೆ ಹಚ್ಚಿ ಹಾಡಿದ ಮಾತಾಡಿದ ನುಡಿಗಳ ಸತ್ಯ ಆಗ್ತಾವ. ಇದು ಧರ್ಮ ಇದ್ದಲ್ಲಿ ಮಾತ್ರ. ಒಂದು ಸಂದರ್ಭದ ಯಾನ ಮಾತಲ್ಲ ಅವಾಗಿರ್ತಿರ್ತಾವ. ಹೌದಿಲ್ಲ? ಮೊದಲು ನಮ್ಮಲ್ಲಿ ಧರ್ಮ ಹುಸಿ ಹೋಗಬಾರ್ದು ಅಂದ್ರ ನಮ್ಮ ಅಪ್ಪನ ಮಕ್ಕಳ ಭಂಡಾರ ಹಚ್ಚಿ ಹಾಡಿಕೆ ಮಾಡ್ಲಕತ್ತೀವ. ಸುಮ್ಮ ಮನೆ ಬಿಟ್ಟ ಮದುವೆ ಮಾಡ್ಕೊಂಡು ಹೋಗ್ಬಿಡುದು. ಹೌದಿಲ್ಲ? ಅವ್ ನಾನು ಕಳ್ಸೋದಿನಿ, ನೀ ನನ್ನ ಕಳ್ಸೋದಿ. ಕರೆ ನೀ ಹೊಕ್ಕರ ಅಂದ್ರು ನಾ ಹೋಗುದಿಲ್ಲ. ಅಕ್ಕ ಮಾಯಕ್ಕ ಶಿವಸ್ಥಾನದಾಗ ಹ್ಯಾಂಗ ಅದಲ್ಲ ಹಂಗ ಕೆಲ್ಲಾಸರು ದೈತ್ರಗಳು ಮರ್ದನ ಮಾಡ್ಕೊತ ಹಿಂಗೆ ಇರು ಮಗಳನ್ನ ಒಂದ್ ದಿವಸ ನನ್ನ ನಿನ್ನ ಮಾಡುವಂತ ಮರ್ದನ. ಅದಕ್ಕ ಅನ್ನುವಂತ ಮಾತನ್ನ ಹೇಳಿ ಬಂಧುಗಳೇ, ಬಹಳ ಮಾತನಾಡ್ಲಾರ್ದನೆ ಒಂದ ಯಾನಪ್ಪ ಇರ್ಲಿ. ಯಾಕಂದ್ರೆ ಹೊತ್ತು ಮುಳುಗ್ಯದ. ಮತ್ತ ನಮ್ಮ ಹುಡುಗರ ಇನ್ನ ಮುದ್ದೆ ಬೇಡ. ಯಾಕಂದ್ರೆ ಬಿಜಾಪುರ ಬಸವನ ಬಾಗೇವಾಡಿಗೆ ಹುಡುಗರು ಹೋಗುವುದಾವ. ಬಂಧುಗಳೇ, ಒಂದ್ 5 ನುಡಿ ಚಾಲ ಹಾಡ್ತೀವಿ. ಎಲ್ಲಾ ನಿಮಗೆ ಬಿಟ್ಟದ ವಿಷಯ ಅನ್ನುವಂತ ತಿಳ್ಕೊಂಡಿರಿ. ಯಾರ ಎಟ್ಟಟ್ರ ಮಟ್ಟಿಗೆ ಮಾತಾಡ್ಯಾರ, ಯಾರ ಸೊಟ್ಟ ಮಾತಾಡ್ಯಾರ, ಯಾರ ಗಟ್ಟಿ ಮಾತಾಡ್ಯಾರ. ನಾ ಶ್ರೇಷ್ಠತೆ ಹೇಳಕತ್ತಿಲ್ಲ, ಅವ್ರ ಕನಿಷ್ಠತೆ ಹೇಳಕತ್ತಿಲ್ಲ. ಅವ್ರ ಶ್ರೇಷ್ಠತೆ ಹೇಳಕತ್ತಿಲ್ಲ, ನಾ ಕನಿಷ್ಠತೆ ಹೇಳಕತ್ತಿಲ್ಲ. ಕುಂತ ದೈದವ್ರ ತೂಕ ಮಾಡ್ಲಿಕ್ಕತ್ತೀರಿ. ತೂಕ ತಕ್ಕಡಿ ನಿಮ್ ಕೈಯಾಗದಂದ್ರ ವಜ್ ಯಾಕಡದ ನೀವೇ ವಿಚಾರ ಮಾಡುದು ಅನ್ನುವಂತ ನಿಮ್ಮಟ್ಟ ಬಹಳ ದೊಡ್ಡವ್ರಿಲ್ಲ ಸಣ್ಣವರು ಅನ್ನುವಂತ ಮಾತನ್ನ ಹೇಳಿ ಒಂದ್ 4 ನುಡಿ ಚಾಲ ಹಾಡಿ ಪಾಳೆಕ್ಕ ಇರ್ಲಿ. ಯಾಕಂದ್ರೆ ಹೊಸದಾಗಿ ಹಾಡ, ಯಾಕಂದ್ರೆ ತಪ್ಪಿರ ದಯವಿಟ್ಟು ಬಂಧುಗಳಿಗೆ ಕ್ಷಮೆ ಇರಬೇಕು. ನಾ ಯಾವಾಗ ಫಸ್ಟ್ಗೆ ಹಾಡ್ಲಿಕ್ಕತ್ತಿಲ್ಲ ಅವಾಗ ಬರ್ದಿರ್ತಕ್ಕಂಥ ಪದ್ಯದು. ಹೌದಿಲ್ಲ? ಅದಕ್ಕಾಗಿ ಸಣ್ಣದ 5 ನುಡಿ ಚಾಲ ಹೊಸ. ಯಾಕಂದ್ರೆ ಬಾಳ ಹಳಿದಾಗ್ಯದ, ಆದ್ರೂ ಕೂಡ ಈಗ ಹೊಸ ಅದ ನಮಗ ಮಾತನ್ನ ಹೇಳಿ 4 ನುಡಿ ಚಾಲ. ಹೌದ್ರಿ.